ಹಲೋ ಮಕ್ಕಳೇ, ಎಲ್ರಿಗೂ ವ್ಯಾಸ ಸ್ಕೂಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಮಕ್ಕಳೇ, ಇಂದು ನಾವು ಅಪವರ್ತನ ಮತ್ತು ಅಪವರ್ತ್ಯಗಳು ಎನ್ನುವ ಪಾಠದ DPP 1 ಇವತ್ತಿನ ದಿವಸ ನಾವು ಸೊಲ್ಯೂಷನ್ಗಳನ್ನು ನೋಡೋಣ. ಅಂದರೆ DPP 1 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಎಲ್ಲ ಮಕ್ಕಳು ಆಲ್ರೆಡಿ DPP 1 ಸಾಲ್ವ್ ಮಾಡಿದರೆ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಮಕ್ಕಳು, ಯಾರೆಲ್ಲ ಮಕ್ಕಳು ಇನ್ನೂ ಕೂಡ ಸಾಲ್ವ್ ಮಾಡಿಲ್ಲ DPP 1 ಎಲ್ಲ ಮಕ್ಕಳು ಕೂಡ ಈ ಡೈಲಿ ಪ್ರಾಕ್ಟೀಸ್ ಪ್ರಾಬ್ಲಮ್ 1 ಸಾಲ್ವ್ ಮಾಡಿ ಆದಮೇಲೆ, ಅಂದರೆ ನೀವು ಆನ್ಲೈನ್ ಟೆಸ್ಟನ್ನು ಬರೆದ ಮೇಲೆ ಈ ಒಂದು ಸೊಲ್ಯೂಷನ್ಸ್ಗಳನ್ನು ನೋಡಿದರೆ ಭಾಳಷ್ಟು ಉತ್ತಮ. ಸೊ ಹಾಗಾದರೆ ಫಸ್ಟ್ ಕ್ವಶನ್ ನೋಡೋಣ. ಏನಪ್ಪ ಅಂದರೆ 28ರ ಎಲ್ಲ ಅಪವರ್ತನಗಳು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 28ರ ಎಲ್ಲ ಅಪವರ್ತನಗಳು ಯಾವುವು? 28ರ ಎಲ್ಲ ಅಪವರ್ತನಗಳು 28. ಸೊ ನೋಡಿರಿ, 28ರ ಅಪವರ್ತನಗಳು ಅಂತ ಹೇಳಿದರೆ ಯಾವ ಸಂಖ್ಯೆಯಿಂದ 28 ಭಾಗವಾಗುತ್ತಲ್ಲ, ಎಲ್ಲ ಸಂಖ್ಯೆಗಳಿಗೆ ನಾವು 28ರ ಅಪವರ್ತನಗಳು ಅಂತ ಕರಿತೀವಿ. ಸೊ ಹಾಗಾದರೆ ಇಲ್ಲಿ ಫಸ್ಟ್ ಯಾವುದಪ್ಪ ಅಂದರೆ 1ರಿಂದ 28 ಭಾಗ ಹೋಗ್ತದಾ? ಓಕೆ, ಆಗುತ್ತೆ. 1 28 ಓಕೆನಾ. ಸೊ ಅದೇ ರೀತಿಯಾಗಿ ನೆಕ್ಸ್ಟು 2ರಿಂದ ಭಾಗವಾಗ್ತೈತಿ 28. ಅದೇ ರೀತಿಯಾಗಿ 4ರಿಂದ ಭಾಗವಾಗುತ್ತೆ. ನೆಕ್ಸ್ಟು 7, ನೆಕ್ಸ್ಟ್ 14 ಮತ್ತು 28 ಓಕೆನಾ. ಈ ಎಲ್ಲ ಸಂಖ್ಯೆಗಳಿಂದ ಏನಾಗುತ್ತಪ್ಪ ಅಂದರೆ 28 ಭಾಗವಾಗುತ್ತೆ. ಅದಕ್ಕೋಸ್ಕರ ಏನಪ್ಪ ಅಂದರೆ 28ರ ಅಪವರ್ತನಗಳು 1 ಎಷ್ಟಲೇ 28, 1 28ಲೇ 28 ಆಗುತ್ತೆ ಓಕೆನಾ. ಅದೇ ರೀತಿಯಾಗಿ 2 ಎಷ್ಟಲೇ 2 14ಲೇ 28. ನೆಕ್ಸ್ಟ್ 4ರ ಮಗ್ಗೆಯಲ್ಲಿ ಐತಾ 28, 4 7 28. ನೆಕ್ಸ್ಟ್ 7ರ ಮಗ್ಗೆಯಲ್ಲಿ ಇದೆನಾ? ಓಕೆನಾ, 7 4 28. ನೆಕ್ಸ್ಟ್ 14ರ ಮಗ್ಗೆಯಲ್ಲಿ ಇದೆನಾ? 14 2 28. ನೆಕ್ಸ್ಟ್ 28ರ ಮಗ್ಗೆಯಲ್ಲಿ ಐತಿ 28 ಅಂತ 28. ಹಾಗಾದರೆ ಎಲ್ಲ ಸಂಖ್ಯೆಗಳಿಂದನೂ ಸಹಿತ ಏನಾಗುತ್ತಪ್ಪ ಅಂತ ಹೇಳಿದರೆ ಈ ಒಂದು 28 ಭಾಗವಾಗುತ್ತೆ. ಅದಕ್ಕೋಸ್ಕರ ಈ 28ರ ಅಪವರ್ತನಗಳು ಯಾವುದಪ್ಪ ಅಂತ ಹೇಳಿದರೆ 1 2 4 7 14 ಮತ್ತು 28. ಸೊ 1 2 4 7 14 ಮತ್ತು 28 ಯಾವ ಆಪ್ಷನ್ಸಲ್ಲಿ ಇದೆಯಪ್ಪ ಅಂತ ಹೇಳಿದರೆ ಇದು ಸಿ ಆಪ್ಷನ್ನಲ್ಲಿ ಇದೆ. ಸೊ ಹಾಗಾದರೆ ಸಿ ಆಪ್ಷನ್ 1 2 4 7 14 ಮತ್ತು 28 ಸರಿಯಾದ ಉತ್ತರ. ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಮಕ್ಕಳೇ. ಸೊ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಯಾವುದಪ್ಪ ಅಂತ ಹೇಳಿದರೆ ನಾವು ಸೆಕೆಂಡ್ ಕ್ವಶನ್ ಯಾವುದಪ್ಪ ಅಂತ ಹೇಳಿದರೆ 18 ಮತ್ತು 45ರ ಸಾಮಾನ್ಯ ಅಪವರ್ತನಗಳು ಯಾವುವು? 18 ಮತ್ತು 45ರ ಸಾಮಾನ್ಯ ಅಪವರ್ತನಗಳು ಯಾವುವು? ಸೊ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಸಾಮಾನ್ಯ ಅಪವರ್ತನ ಎಂದರೆ ಏನು ಅಂಥೇಳಿ ನಾವು ಹಿಂದೆ ನೋಡಿದ್ದೇವೆ. ಏನಪ್ಪ ಅಂತ ಹೇಳಿದರೆ ಸೊ 18 ಮತ್ತು 45 ಓಕೆನಾ. 18 ಮತ್ತು 45 18ರ ಅಪವರ್ತನಗಳು ಯಾವ ಹೇಳ್ರಿ? 1, ಅದೇ ರೀತಿಯಾಗಿ 2, ನೆಕ್ಸ್ಟು 3, 4 ಬರೋದಿಲ್ಲ, 5 ಬರೋದಿಲ್ಲ. ನೆಕ್ಸ್ಟ್ ಯಾವ್ದು ಬರುತ್ತೆ ಮಕ್ಕಳೇ? 6. ನೆಕ್ಸ್ಟ್ ಯಾವುದಪ್ಪ ಅಂದರೆ 9, ಅದರ ನೆಕ್ಸ್ಟು 18. ಸೊ ಇವೇನಪ್ಪ ಅಂದರೆ 18ರ ಅಪವರ್ತನಗಳು. ಅದೇ ರೀತಿಯಾಗಿ 45ರ ಅಪವರ್ತನಗಳು ಯಾವ ಹೇಳ್ರಿ? 1, ನೆಕ್ಸ್ಟ್ 3 ಮತ್ತು 5 ಮತ್ತು 9 ಮತ್ತು 15 ಮತ್ತು 45. ಸೊ ಇವೇನಪ್ಪ ಅಂದರೆ 45ರ ಅಪವರ್ತನಗಳು. ಸೊ ನಮಗೆ ಇಲ್ಲಿ ಏನು ಬೇಕಾಗಿದೆಯಪ್ಪ ಅಂತ ಹೇಳಿದರೆ ಸಾಮಾನ್ಯ ಅಪವರ್ತನಗಳು ಅಂತ ಪ್ರಶ್ನೆ ಇದೆ. ನೋಡ್ರಿ, ಇಲ್ಲಿ ಏನಪ್ಪ ಇದೆ? ಸಾಮಾನ್ಯ ಅಪವರ್ತನಗಳು. ಓಕೆ, ಯಾವುದು ಹೈಲೈಟರ್ ಮಾಡ್ತಾ ಇದ್ದಿಲ್ಲ. ಸೊ ಇಲ್ಲಿ ಸಾಮಾನ್ಯ ಅಪವರ್ತನಗಳು ಅಂತಂದರೆ ಏನಂತ ಹೇಳಿದರೆ ಯಾವ ಅಪವರ್ತನಗಳು 18ರಲ್ಲೂ ಇದ್ದಾವೆ ಮತ್ತು 45ರಲ್ಲಿ ಇದ್ದಾವಲ್ಲ ಅವಕ್ಕೆ ಸಾಮಾನ್ಯ ಅಪವರ್ತನ ಅಂತ ಕರಿತೀವಿ. ಯಾವುದು 18ರಲ್ಲಿ ಐತೆ ಹೇಳ್ರಿ? ಇಲ್ಲಿ 1 ಐತಿ, ಹೌದಾ? ಸೊ 1 ಇದೆ, ಹೌದಾ? 1 ಏನಪ್ಪ ಅಂದರೆ 18ರಲ್ಲೂ ಐತಿ, 45ರಲ್ಲೂ ಐತಿ. ಬಿಟ್ಟರೆ ನೆಕ್ಸ್ಟ್ ಮತ್ತೆ ಯಾವುದೈತಿ? 3 ಏನಪ್ಪ ಅಂತ ಹೇಳಿದರೆ ಇದು 1ರಲ್ಲೂ ಇದೆ, ಅದೇ ರೀತಿಯಾಗಿ 18ರಲ್ಲೂ ಇದೆ 3, ಅದೇ ರೀತಿಯಾಗಿ 45ರಲ್ಲೂ 3 ಇದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಯಾವುದಪ್ಪ? ಇಲ್ಲಿ 9 18ರಲ್ಲೂ ಇದೆ, ಅದೇ ರೀತಿಯಾಗಿ 45ರಲ್ಲೂ ಇದೆ. ಸೊ ಹಾಗಾದರೆ ಇಲ್ಲಿ ಕಾಮನ್ ಇದಾವೆ, ಎರಡರಲ್ಲಿ ಇದಾವೆ ನೋಡಿರಿ. ಯಾವುದು? 1 2ರಲ್ಲಿದೆ, 3 2ರಲ್ಲೂ ಇದೆ, ಅದೇ ರೀತಿಯಾಗಿ 9 2ರಲ್ಲೂ ಇದೆ. ಹಾಗಾದರೆ ಈ 18 ಮತ್ತು 45ರ ಸಾಮಾನ್ಯ ಅಪವರ್ತನಗಳು ಯಾವಪ್ಪ ಅಂತ ಹೇಳಿದರೆ ಯಾವ ಹೇಳ್ರಿ? ಸಾಮಾನ್ಯ ಅಪವರ್ತನಗಳು 1 ಮತ್ತು 3 ಮತ್ತು 9. 1 3 ಮತ್ತು 9 ಸರಿಯಾದ ಉತ್ತರವಾಗಿದೆ. ಸೊ ಹಾಗಾದರೆ ನಮ್ಮ ಆಪ್ಷನ್ಸ್ ಯಾವುದಾಗುತ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ 1 3 ಮತ್ತು 9 ಬಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. 1 3 ಮತ್ತು 9 ಸರಿಯಾದ ಉತ್ತರವಾಗಿದೆ ಮಕ್ಕಳೇ, ಓಕೆನಾ. ಸೊ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಮೂರನೇ ಪ್ರಶ್ನೆಗೆ ಬರೋಣ. ಮೂರನೇ ಪ್ರಶ್ನೆ ಏನಿರುತ್ತಪ್ಪ ಅಂತ ಹೇಳಿದರೆ 68ರ ಅವಿಭಾಜ್ಯ ಅಪವರ್ತನಗಳು ಎಷ್ಟು? 68ರ ಅವಿಭಾಜ್ಯ ಅಪವರ್ತನಗಳು ಎಷ್ಟು ಅಂತ ಕೇಳ್ತಾ ಇದ್ದಾರೆ ಕ್ವಶನನ್ನು. ಸೊ ಹಾಗಾದರೆ 68ರ ಅವಿಭಾಜ್ಯ ಅಪವರ್ತನಗಳು ಎಷ್ಟು? ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿದರೆ ನಿಮಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ? ಎಲ್ರಿಗೂ ಗೊತ್ತಿದೆ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನು. ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನು ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಬೇಕಾಗೈತಿ. ಈಗ ಫಾರ್ ಎಕ್ಸಾಂಪಲ್ ಈಗ 2 ಅವಿಭಾಜ್ಯ ಸಂಖ್ಯೆ ಯಾಕಪ್ಪ ಅಂತ ಹೇಳಿದರೆ ಈ ಸಂಖ್ಯೆ ಏನು ಮಾಡುತ್ತೆ?
2 ಅನ್ನೋದು 1ರಿಂದ ಭಾಗವಾಗುತ್ತೈತಿ, ಬಿಟ್ಟರೆ 2ರಿಂದ ಭಾಗವಾಗುತ್ತೆ. ಸೊ ಅದೇ ರೀತಿಯಾಗಿ 3 ಕೂಡ ಏನಪ್ಪ ಅಂದರೆ ಇದು ಅವಿಭಾಜ್ಯ ಸಂಖ್ಯೆ ಆಗಿದೆ. ಇದು ಯಾಕಪ್ಪ ಅಂದರೆ ಇದು 1ರಿಂದ ಭಾಗವಾಗುತ್ತೆ ಮತ್ತು 3ರಿಂದ ಭಾಗವಾಗುತ್ತೆ. ಸೊ ಯಾವ ಸಂಖ್ಯೆಗಳು 1ರಿಂದ ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗಬೇಕು, 1ರಿಂದ ಭಾಗಬೇಕು ಮತ್ತು ಅದೇ ಸಂಖ್ಯೆಯಿಂದ, 1ರಿಂದ ಭಾಗಬೇಕು ಮತ್ತು ಅದೇ ಸಂಖ್ಯೆಯಿಂದ. ಅದೇ ರೀತಿಯಾಗಿ 5 ನೋಡ್ರಿ, ಈಗ ನಾವು ನೆಕ್ಸ್ಟ್ ಮತ್ತೆ ಏನು ಮಾಡ್ತೀವಪ್ಪ ಅಂದರೆ 5 ಏನು ಮಾಡ್ತೀವಪ್ಪ, ಇದು ಯಾವುದರಿಂದ ಭಾಗವಾಗುತ್ತೆ ಹೇಳ್ರಿ, 1ರಿಂದ ಭಾಗವಾಗುತ್ತೆ ಮತ್ತು 5ರಿಂದ ಭಾಗವಾಗುತ್ತೆ. ಮತ್ತು ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗವಾಗೋದಿಲ್ಲ. ಅದೇ ರೀತಿಯಾಗಿ 17 ನೋಡ್ರಿ, ಇದು ಕೂಡ ಅವಿಭಾಜ್ಯ ಸಂಖ್ಯೆ ಆಗಿದೆ. ಯಾಕಪ್ಪ ಅಂತ ಹೇಳಿದ್ರೆ 1ರಿಂದ ಭಾಗವಾಗುತ್ತೆ ಮತ್ತು 17ರಿಂದ ಭಾಗವಾಗುತ್ತೆ. ಸೊ ಯಾವುದೇ ಒಂದು ಸಂಖ್ಯೆ 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗ್ತಾ ಇತ್ತಪ್ಪ ಅಂದರೆ ಅದಕ್ಕೆ ನಾವೇಂತ ಕರಿತೀವಿ ಅಂತ ಹೇಳಿದ್ರೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಮಕ್ಕಳೇ. ಏನು ಹೇಳ್ತೀವಿ ಹೇಳ್ರಿ, ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಅವಿಭಾಜ್ಯ ಸಂಖ್ಯೆಗಳು ಅಂದರೆ ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ, ಆದರೂ ಕೂಡ ಮತ್ತೆ ಇನ್ನೊಂದ್ಸತಿ ನಾನು ಎಲ್ಲ ನೆನಪು ಮಾಡಿದೆ ನಿಮಗೆ. ಹೌದಾ, ಅವಿಭಾಜ್ಯ ಸಂಖ್ಯೆಗಳು ಈಗ ಕ್ವಶನಲ್ಲಿ ಏನು ಕೇಳ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ ಅವಿಭಾಜ್ಯ ಅಪವರ್ತನಗಳು ಯಾವುವು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇಲ್ಲಿ ಏನು ಕೇಳ್ತಾ ಇದ್ದಾರೆ, ಇಲ್ಲಿ 68ರ ಯಾವುದರ 68ರ ಅವಿಭಾಜ್ಯ ಅಪವರ್ತನಗಳು. ಹಾಗಾದರೆ ಇಲ್ಲಿ 68 ತೊಗೊಳ್ಳೋಣ ನಾವೀಗ. 68 ಓಕೆನಾ. ಈ ಒಂದು 68ರ ಅವಿಭಾಜ್ಯ ಸಂಖ್ಯೆಗಳನ್ನಾಗಿ ಭಾಗ ಮಾಡಬೇಕಿಲ್ಲ. ಅವಿಭಾಜ್ಯ ಸಂಖ್ಯೆ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು, 2. ಸೊ 2ರಿಂದ ಭಾಗವಾಗುತ್ತಾ ನೋಡ್ರಿ, 2 3 6, 2 4 8. ಇದನ್ನು ಭಾಗಾಕಾರ ಮಾಡಬೇಕಾಗ್ತದೆ ನಾವು. ನೆಕ್ಸ್ಟ್ ಮತ್ತೆ 2ರಿಂದ ಭಾಗವಾಗುತ್ತೆ, 2 ಎಷ್ಟಲೆ 2 1 2, 2 7 14. ನೆಕ್ಸ್ಟ್ 17 ಅನ್ನೋದು ಏನಪ್ಪ ಅಂದರೆ ಇದು ಒಂದು ಅವಿಭಾಜ್ಯ ಸಂಖ್ಯೆ ಆಗಿದೆ. ಅದಕ್ಕೋಸ್ಕರ ಇದು 17ರಿಂದ ಮಾತ್ರ ಹೋಗುತ್ತೆ. 17 17. ಹಾಗಾದರೆ 1 2 3 ಎಷ್ಟು, 1 2 1 2 3 ಒಟ್ಟು ಎಷ್ಟಪ್ಪ ಅಂತ ಹೇಳಿದ್ರೆ ಇಲ್ಲಿ ಅವಿಭಾಜ್ಯ ಅಪವರ್ತನಗಳು 1 2 3 ಅವಿಭಾಜ್ಯ ಅಪವರ್ತನಗಳಿದಾವೆ. ಸೊ ಹಾಗಾದರೆ ನಮ್ಮ ಉತ್ತರ ಯಾವುದಾಗುತ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ 3 ಅವಿಭಾಜ್ಯ ಅಪವರ್ತನಗಳಿವೆ. ಬಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. 3 ಸರಿಯಾದ ಉತ್ತರವಾಗಿದೆ. 3 ಅವಿಭಾಜ್ಯ ಅಪವರ್ತನಗಳಿವೆ. ಸೊ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವುದಪ್ಪ ಅಂತ ಹೇಳಿದ್ರೆ ಇಲ್ಲಿ 17 ಮತ್ತು 35ರ ಸಾಮಾನ್ಯ ಅಪವರ್ತನಗಳೆಷ್ಟು. ಕ್ವಶನ್ ಏನು ಹೇಳ್ತಿಲ್ಲಿ, 17 ಮತ್ತು 35ರ ಸಾಮಾನ್ಯ ಅಪವರ್ತನಗಳು ಎಷ್ಟು. 17 ಒಂದು ಸಂಖ್ಯೆ ಐತಿ, ಮತ್ತು ಇನ್ನೊಂದು ಯಾವುದಪ್ಪ ಅಂತ ಹೇಳಿದ್ರೆ ಇಲ್ಲಿ 35. 17 ಅನ್ನುವಂಥದ್ದು ನಿಮಗೆ ಗೊತ್ತಿರೋ ಪ್ರಕಾರ ಇದರ ಅವಿಭಾಜ್ಯ ಅಪವರ್ತನಗಳು ಯಾವುದಪ್ಪ ಅಂದರೆ 1 ಮತ್ತು 17 ಮಾತ್ರ ಬರುತ್ತೆ. ಯಾಕಂದರೆ ಇದು ಅವಿಭಾಜ್ಯ ಸಂಖ್ಯೆ ಅಂತ ಆಗಲೇ ಹೇಳಿದೆ ನಿಮಗೆ. ಅದೇ ರೀತಿಯಾಗಿ ನೆಕ್ಸ್ಟ್ ಸಂಖ್ಯೆ ಯಾವುದಿಲ್ಲಿ 35. 35ರ ಅವಿಭಾಜ್ಯ ಇದು ನೋಡಿರಿ. ನೆಕ್ಸ್ಟ್ ಸಂಖ್ಯೆ ಅಪವರ್ತನಗಳು ಅಂದರೆ 1. ನೆಕ್ಸ್ಟ್ ಯಾವ್ದು ಬರುತ್ತೆ, 1 ಆದಮೇಲೆ ನೆಕ್ಸ್ಟ್ ಬರೋದು 5. ಹೌದಾ. ಅದೇ ರೀತಿಯಾಗಿ ಮತ್ತೆ ಯಾವ್ದು ಬರುತ್ತಪ್ಪ ಅಂತ ಹೇಳಿದರೆ 7. ನೆಕ್ಸ್ಟ್ ಯಾವ್ದು ಬರುತ್ತೆ 35. ಸೊ ಇವೇನಪ್ಪ ಅಂದರೆ ಅವಿಭಾಜ್ಯ ಯಾವುದಿದು ಸಾಮಾನ್ಯ ಅಪವರ್ತನಗಳು. ಅಪವರ್ತನಗಳು 17ರ ಅಪವರ್ತನ 1 ಮತ್ತು 17, 35ರ ಅಪವರ್ತನ 1, 15, 7 ಮತ್ತು 35. ಸೊ ಇವೆರಡು ಸಂಖ್ಯೆಗಳದ್ದು ಏನು ಬೇಕಾಗಿತ್ತಪ್ಪ ಅಂತ ಹೇಳಿದ್ರೆ ಸಾಮಾನ್ಯ ಅಪವರ್ತನಗಳೆಷ್ಟು ಅಂತ ಕೇಳ್ತಾ ಇದ್ದಾರೆ. ಸಾಮಾನ್ಯ ಅಪವರ್ತನ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರೋ ಪ್ರಕಾರ ಏನಪ್ಪ ಅಂದರೆ ಇಲ್ಲಿ 2 ಕಡೆ ಇರ್ಬೇಕು ನೋಡ್ರಿ. 1 2 ಕಡೆನೇ ಇದೆನಾ, ಬಟ್ 17 ಒಂದೇ ಕಡೆ ಮಾತ್ರ ಇದೆ. ಇದು ಸಾಮಾನ್ಯ ಅಪವರ್ತನವಲ್ಲ. ಇವ್ಯಾವುದು ಕೂಡ ಸಾಮಾನ್ಯ ಅಪವರ್ತನಗಳಲ್ಲ, ಕೇವಲ 1 ಮಾತ್ರ ಸಾಮಾನ್ಯ ಅಪವರ್ತನವಾಗಿದೆ. ಅದಕ್ಕೋಸ್ಕರ ಆಪ್ಷನ್ ಯಾವುದು, ಡಿ ಇಸ್ ದ ರೈಟ್ ಆನ್ಸರ್. 1 ಸಾಮಾನ್ಯ ಅಪವರ್ತನವಾಗಿದೆ. ಹಾಗಾದರೆ ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ಯಾವುದಪ್ಪ ಅಂದರೆ ಇವುಗಳಲ್ಲಿ ಯಾವುದು 204ರ ಅಪವರ್ತನವಲ್ಲ. ಏನು ಕೇಳ್ತಾ ಇದ್ದಾರೆ ಇಲ್ಲಿ ಕ್ವಶನ್, ಅಲ್ಲ ಅಪವರ್ತನವಲ್ಲ ಅಂತ ಕೇಳ್ತಾ ಇದ್ದಾರೆ ನೋಡ್ರಿ. ಹೌದಾ. ಸೊ ಹಾಗಾದರೆ ಇಲ್ಲಿ 204 ಬರೀರಿ. ಫಸ್ಟ್ ಆಪ್ಷನ್ ಏನೈತಿ, 204. ಮೊದಲನೇ ಆಪ್ಷನ್ ಯಾವುದೈತಿ ನೋಡ್ರಿ ಇಲ್ಲಿ, ಮೊದಲನೇ ಆಪ್ಷನ್ ಯಾವುದೈತಿ 51 ಐತಿ. 51ರಿಂದ 204 ಭಾಗವಾಗುತ್ತಾ, 51. 51ರಿಂದ 204 ಭಾಗ ಆಗುತ್ತದೆ. ಹೆಂಗಪ್ಪ ಅಂತಂದರೆ 51 × 4 ಮಾಡಿರಿ ನೀವು. ಬೇಕಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ ಯಾವುದು 204. ಅದೇ ರೀತಿಯಾಗಿ ನೆಕ್ಸ್ಟು 4ರಿಂದ ಭಾಗ ಹೋಗುತ್ತೆ. 4 5 20, 4 ಮುಂದೆ 4. ನೆಕ್ಸ್ಟು 3ರಿಂದ ಭಾಗ ಹೋಗುತ್ತೆ, ಚೆಕ್ ಮಾಡಿರಿ. 3ರಿಂದನೂ ಭಾಗ ಹೋಗುತ್ತೆ. ಎಷ್ಟಪ್ಪ ಅಂದರೆ 3 6 18, 3 8 24. ಓಕೆನಾ. ನೆಕ್ಸ್ಟ್ ಯಾವುದಪ್ಪ ಅಂದರೆ 8ರಿಂದ ಮಾತ್ರ ಭಾಗ ಹೋಗೋದಿಲ್ಲ. ಯಾವುದರಿಂದ ಭಾಗ ಹೋಗಲ್ಲ, 8ರಿಂದ ಭಾಗ ಹೋಗಲ್ಲ. ಅದಕ್ಕೋಸ್ಕರ ನಮ್ಮ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ 8 ಆಗಿರುತ್ತೆ. ಆಗ ಹೋಗೋದಿಲ್ಲ ಅಂತ ಕೇಳಿದ್ರೆ ಅದಕ್ಕೋಸ್ಕರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, 8. ನೆಕ್ಸ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ಎಲ್ಲ ಸಂಖ್ಯೆಗಳ ಅಪವರ್ತನ ಯಾವುದಾಗಿದೆ. ಸೊ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾಕಪ್ಪ ಅಂತ ಹೇಳಿದ್ರೆ ಎಲ್ಲ ಸಂಖ್ಯೆಗಳಿಗೂ ಅಪವರ್ತನ ಯಾವುದಾಗಿದೆಪ್ಪ ಅಂತ ಹೇಳಿದ್ರೆ 1 ಆಗಿದೆ. ಯಾವುದಾಗಿದೆ, 1. ಯಾಕಪ್ಪ ಅಂತ ಹೇಳಿದ್ರೆ ನೀವು ಯಾವುದೇ ಸಂಖ್ಯೆಯನ್ನು ನೀವು 1ರಿಂದ ಗುಣಾಕಾರ ಮಾಡಿದರೆ 1 × 2 ಮಾಡಿರಿ, ನಿಮಗೆ ಉತ್ತರ ಬರುತ್ತೆ 2. ಸೊ ಅದೇ ರೀತಿಯಾಗಿ 1 × 1 ಮಾಡಿದರೂ ಸಹಿತ ಉತ್ತರ ಬರುತ್ತೆ 1. ಅದೇ ರೀತಿಯಾಗಿ 1 × 100 ಮಾಡಿರಿ, ಅವಾಗಲೂ ಉತ್ತರ ಬರುತ್ತೆ 100. ಸೊ ಯಾವುದೇ ಸಂಖ್ಯೆಯಿಂದ ನೀವು ಗುಣಾಕಾರ ಮಾಡಿರಿ, 1 ನೋಡಿ 1200,
70 ಅಂತೇಳಿ ಒಂದು ಸಂಖ್ಯೆ ಮಾಡಿದೆ ನಾನು. ಸೊ ಈ ಒಂದರಿಂದ ಗುಣಾಕಾರ ಮಾಡಿದರೆ ನಿಮಗೂ ಸಹಿತ ಆನ್ಸರ್ ಬಂದೇ ಬರುತ್ತೆ 1270. ಸೊ ಆದರೆ ಯಾವುದೇ ಸಂಖ್ಯೆಯನ್ನು ನೀವು ಒಂದರಿಂದ ಗುಣಾಕಾರ ಮಾಡಿದ್ರೆ ಸಹಿತ ಉತ್ತರ ಬರುತ್ತೆ. ಸೊ ಗುಣಲಬ್ಧ ಬರುತ್ತೆ. ಅದಕ್ಕೋಸ್ಕರ ಎಲ್ಲ ಸಂಖ್ಯೆಗಳ ಅಪವರ್ತನ ಅಂತೇ ಕರಿತಾ ಇದ್ದಾರೆ. ಯಾವ್ದು ಹೇಳ್ರಿ? ಎಲ್ಲ ಸಂಖ್ಯೆಗಳ ಅಪವರ್ತನ ಯಾವುದಾಗಿತ್ತಪ್ಪ ಅಂತ ಹೇಳಿದ್ರೆ 1. ಎಲ್ಲ ಸಂಖ್ಯೆಗಳ ಅಪವರ್ತನ ಯಾವುದಾಗಿದೆ? ಎಲ್ಲ ಸಂಖ್ಯೆಗಳ ಅಪವರ್ತನ 1 ಆಗಿರುತ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಮಕ್ಕಳೇ. ಒಂದು ಅವಿಭಾಜ್ಯ ಸಂಖ್ಯೆಯ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಒಂದು ಅವಿಭಾಜ್ಯ ಸಂಖ್ಯೆಯ ಅವಿಭಾಜ್ಯ ಅಪವರ್ತನ ಯಾವುದಾಗಿರುತ್ತದೆ? ಸೊ ನೋಡ್ರಿ, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಅವಿಭಾಜ್ಯ ಅಪವರ್ತನ ಅಂತ ಕೇಳ್ತಾ ಇದ್ದಾರೆ. ಇವ್ರು ನೆನಪಿರಲಿ, ಇದು ಯಾವುದಪ್ಪ ಅಂದರೆ ಅವಿಭಾಜ್ಯ ಅಪವರ್ತನ. ಯಾವುದು? ಅವಿಭಾಜ್ಯ ಅಪವರ್ತನಗಳು ಎಷ್ಟು? ಒಂದು ಅವಿಭಾಜ್ಯ ಸಂಖ್ಯೆ ಐತೆ ಅಂತ ಇಟ್ಕೊಳ್ರಿ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಅವಿಭಾಜ್ಯ ಸಂಖ್ಯೆ ಯಾವುದು? ಯಾವುದಾದ್ರೂ ಒಂದು ಅವಿಭಾಜ್ಯ ಸಂಖ್ಯೆ ತಗೊಳ್ರಿ. 2 ತಗೊಳ್ಳೋಣ ನಾವು, ಹೌದಾ? ಇದರ ಅವಿಭಾಜ್ಯ ಅಪವರ್ತನಗಳು ಎಷ್ಟು? ನೋಡಿರಿ, ಇದರ ಅಪವರ್ತನಗಳು ಯಾವುದಪ್ಪ ಅಂತ ಹೇಳಿದರೆ 1 ಮತ್ತು 2. ಇವೆರಡು ಅಪವರ್ತನಗಳು, ಹೌದಾ? ಆದರೆ ಇಲ್ಲಿ ಅವ್ರು ಕೇಳ್ತಾ ಇರೋದು ಏನಪ್ಪ ಅಂತ ಹೇಳಿದರೆ ಅವಿಭಾಜ್ಯ ಅಪವರ್ತನಗಳು ಯಾವುವು ಅಂತ ಕೇಳ್ತಾರೆ. ಇಲ್ಲಿ ಭಾಳಷ್ಟು ಮಕ್ಕಳು ಏನು ಮಾಡಿದಾರಪ್ಪ ಅಂದರೆ ತಪ್ಪು ಮಾಡಿದ್ದಾರೆ. ನೀವು ಏನಪ್ಪ ಅಂದರೆ 2 ಅಂತ ಹಾಕಿದ್ದೀರಿ. ಯಾಕೆ 2 ಅಂತ ಹಾಕಿದ್ದೀರಪ್ಪ ಅಂತ ಹೇಳಿದ್ರೆ ಇಲ್ಲಿ ಸರ್ ನೋಡ್ರಿ, ಇಲ್ಲಿ 1 ಐತಿ 2 ಐತಿ, ಹೌದಾ? ಅವಿಭಾಜ್ಯ ಅಪವರ್ತನಗಳು ಇಲ್ಲೊಂದು ಐತಿ ಇಲ್ಲೊಂದು ಐತಿ, ಒಟ್ಟು 2 ಅಪವರ್ತನ ಆದವಲ್ರಿ ಅಂತ ನೀವು ಹೇಳ್ತಾ ಇದ್ದೀರಿ. ಬಟ್ ಇದು ಆನ್ಸರ್ ಅಲ್ಲ, ರಾಂಗ್ ಆನ್ಸರ್ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಅವರು ಕ್ವಶನ್ ಏನು ಕೇಳ್ತಾ ಇದ್ದಾರೆ ಇಲ್ಲಿ? ಅವಿಭಾಜ್ಯ ಅಪವರ್ತನ ಅಂತ ಕ್ವಶನ್ ಕೇಳಿದ್ದಾರೆ. ನೋಡ್ರಿ, 1 ಇದೇನೈತಲ್ಲ, ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಅವಿಭಾಜ್ಯ ಸಂಖ್ಯೆ ಅಲ್ಲ. 1 ಅನ್ನೋದು ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಭಾಜ್ಯ ಸಂಖ್ಯೆನೂ ಅಲ್ಲ, ಹೌದಾ? ಅದಕ್ಕೋಸ್ಕರ ಇದು 1 ಅನ್ನೋದು ಭಾಜ್ಯ ಸಂಖ್ಯೆ ಅಲ್ಲ, ಅವಿಭಾಜ್ಯ ಸಂಖ್ಯೆ ಅಲ್ಲ. ಆದ್ದರಿಂದ ಇದು ಅವಿಭಾಜ್ಯ ಅಪವರ್ತನ ಅಲ್ಲ. ಕೇವಲ 2 ಮಾತ್ರ ಅವಿಭಾಜ್ಯ ಅಪವರ್ತನವಾಗಿದೆ. ಅದೇ ರೀತಿಯಾಗಿ 3 ತಗೊಳ್ರಿ ನೀವು. 3 ಕೂಡ ಏನಪ್ಪ ಅಂದರೆ ಇದು ಅವಿಭಾಜ್ಯ ಸಂಖ್ಯೆ. ಇದರ ಅವಿಭಾಜ್ಯ ಸಂಖ್ಯೆಯಲ್ಲಿ ಇದು ಕೂಡ ಏನಾಗುತ್ತಪ್ಪ ಅಂದರೆ 1 ಮತ್ತು 3ರಿಂದ ಮಾತ್ರ ಭಾಗ ಆಗುತ್ತದೆ. ಆದರೆ ಅವಿಭಾಜ್ಯ ಅಪವರ್ತನ ಯಾವುದಪ್ಪ ಅಂತ ಹೇಳಿದರೆ 3 ಮಾತ್ರ ಆಗುತ್ತೆ. ಇಲ್ಲೂ ಕೂಡ ಒಂದೇ ಒಂದು ಅವಿಭಾಜ್ಯ ಅಪವರ್ತನ ಇದೆ. ಅದೇ ರೀತಿಯಾಗಿ 5 1ರಿಂದ ಭಾಗವಾಗ್ತೈತಿ, ಬಿಟ್ಟರೆ 5ರಿಂದ ಭಾಗವಾಗುತ್ತೆ. ಸೊ ಹಾಗಾದರೆ ಇಲ್ಲೂ ಕೂಡ ಏನಾಗುತ್ತಪ್ಪ ಅಂದರೆ ಇದು ಕೂಡ ಅವಿಭಾಜ್ಯ ಅಪವರ್ತನ 5 ಮಾತ್ರ ಇದೆ, ಹೊರತಾಗಿ 1 ಅಲ್ಲ. ಸೊ ಹಾಗಾದರೆ ನಮ್ಮ ಉತ್ತರ ಯಾವುದೆಷ್ಟು? ಅವಿಭಾಜ್ಯ ಅಪವರ್ತನಗಳು ಎಷ್ಟಪ್ಪ ಅಂತ ಹೇಳಿದರೆ ನಮ್ಮ ಉತ್ತರ 1 ಆಗುತ್ತೆ. 2 ಅಲ್ಲ. ಭಾಳಷ್ಟು ಜನ 2 ಅಂತ ಹಾಕಿದ್ದಾರೆ. 2 ಅಲ್ಲ, 1 ಸರಿಯಾದ ಉತ್ತರ. ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಮಕ್ಕಳೇ. ಸೊ ಹಾಗಾದರೆ ನೆಕ್ಸ್ಟ್ ಕ್ವಶನನ್ನು 75ರ ಅವಿಭಾಜ್ಯ ಅಪವರ್ತನಗಳು. 75ರ ಅವಿಭಾಜ್ಯ ಅಪವರ್ತನ ನೋಡಿರಿ. 75 ಈ ರೀತಿ ಬರೆದ್ರೆ ಇದನ್ನು ಅವಿಭಾಜ್ಯ ಸಂಖ್ಯೆಗಳಿಂದ ನೀವೇನು ಮಾಡಿರಿ? ಭಾಗಾಕಾರ ಮಾಡ್ಕೊತ ಹೋಗ್ರಿ. ಇದು ನೋಡಿರಿ, 3ರಿಂದ ಭಾಗ ಹೋಗುತ್ತಾ ಚೆಕ್ ಮಾಡಿರಿ. ಹೋಗುತ್ತೆ. 3 2 6, 3 5 15, 25 3 75. ನೆಕ್ಸ್ಟ್ 3ರಿಂದ ಹೋಗೋದಿಲ್ಲ. ನೆಕ್ಸ್ಟ್ 5ರಿಂದ ಭಾಗ ಹೋಗ್ತೈತಿ. 5 5 25. ನೆಕ್ಸ್ಟ್ 5 1 5. ಸೊ ಹಾಗಾದರೆ ನಮ್ಮ ಉತ್ತರ ಎಷ್ಟು ಬಂತು ಇಲ್ಲಿ? 3 × 5 × 5. 3 × 5 × 5. ಸರಿಯಾದ ಉತ್ತರ ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಮಕ್ಕಳು. ಯಾವುದಾಗುತ್ತೆ? ಸೊ ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್ 8ನೇ ಕ್ವಶನ್ಗೆ. ಆದರೆ ನೆಕ್ಸ್ಟ್ 9ನೇ ಪ್ರಶ್ನೆ ನೋಡೋಣ. 9ನೇ ಪ್ರಶ್ನೆ 56ರ ಅವಿಭಾಜ್ಯ ಅಪವರ್ತನಗಳೆಷ್ಟು? 56ರ ಅವಿಭಾಜ್ಯ ಅಪವರ್ತನಗಳು ಎಷ್ಟು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಇಲ್ಲಿ ಇಲ್ಲೂ ಕೂಡ ಅವಿಭಾಜ್ಯ ಸಂಖ್ಯೆನೇ ಬೇಕಾಗಿತ್ತು ನಮಗೆ, ಹೌದಾ? 56 ಅವಿಭಾಜ್ಯ ಸಂಖ್ಯೆಗಳು, ಅವಿಭಾಜ್ಯ ಅಪವರ್ತನ ನೋಡ್ರಿ. 56 ಐತಿ. ಇವುಗಳನ್ನು ಏನು ಮಾಡಿರಪ್ಪ ಅಂತ ಹೇಳಿದ್ರೆ ಅವಿಭಾಜ್ಯ ಸಂಖ್ಯೆಗಳಿಂದ ಇದನ್ನು 56ನ ಹೊಡಿಬೇಕು. ಸೊ 56ರಿಂದ 56 ಇದನ್ನು ಏನು ಮಾಡಿರಿ? 2ರಿಂದ ಭಾಗಾಕಾರ ಮಾಡಿರಿ. ಫಸ್ಟು ಎಷ್ಟಲೇ? 2ರಿಂದ ಭಾಗ ಹೋಗುತ್ತಾ? 2 2 4, 2 8 16, 28. ನೆಕ್ಸ್ಟ್ 2ರಿಂದ ಭಾಗಾಕಾರ ಮಾಡಿರಿ. 2 1 2, 2 4 8. ನೆಕ್ಸ್ಟ್ 2 7 14. ನೆಕ್ಸ್ಟ್ ಯಾವುದಪ್ಪ ಅಂದರೆ 7 1 7 ಆಗಿರುತ್ತೆ. ಓಕೆನಾ? ಸೊ ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ 2ರಿಂದ ಹಿಡಿದು 2 × 2 × 2 × 7 ಒಟ್ಟೆ ಇದು ಆನ್ಸರ್ ಯಾವುದಾಗತ್ತಪ್ಪ ಅಂದರೆ ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಮಕ್ಕಳೇ. ಸೊ 2 × 2 × 2 × 7. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ? ಸೊ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಏನಪ್ಪ ಅಂದರೆ 135ರ ಅವಿಭಾಜ್ಯ ಅಪವರ್ತನಗಳೆಷ್ಟು? 135ರ ಅವಿಭಾಜ್ಯ ಅಪವರ್ತನಗಳು. ಇಲ್ಲೂ ಕೂಡ ಅವಿಭಾಜ್ಯ ಸಂಖ್ಯೆಯಿಂದಲೇ ಭಾಗಾಕಾರ ಮಾಡ್ಬೇಕು ನಾವು. ಇದು ನೋಡಿರಿ, ಎಷ್ಟರಿಂದ ಭಾಗ ಹೋಗುತ್ತಪ್ಪ? 2ರಿಂದ ಭಾಗ ಹೋಗೋದಿಲ್ಲ. ಇದು 3ರಿಂದ ಭಾಗ ಹೋಗುತ್ತೆ. ಸೊ 3ರಿಂದ ಭಾಗ ಹೋಗುತ್ತಪ್ಪ ಅಂದರೆ 3 ಎಷ್ಟಲೇ? 4 12. ಆಮೇಲೆ ನೆಕ್ಸ್ಟ್ 3 5 15. ನೆಕ್ಸ್ಟ್ ಮತ್ತೆ 3ರಿಂದ ಭಾಗ ಹೋಗುತ್ತೆ. 3 1 3, 3 5 15. ನೆಕ್ಸ್ಟ್ ಮತ್ತೆ 3ರಿಂದ ಭಾಗ ಹೋಗುತ್ತೆ.
3ರಿಂದ ಭಾಗ ಹೋಗುತ್ತೆ. ನೆಕ್ಸ್ಟ್ 3 5 15. ನೆಕ್ಸ್ಟ್ ಎಷ್ಟಪ್ಪ ಅಂದರೆ 5 1 5. ಸೊ ಹಾಗಾದರೆ ಇಲ್ಲಿ ಎಷ್ಟು ಬಂತ ಹೇಳ್ರಿ, 3 × 3 × 3 × 5. ಸೊ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂದರೆ ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಮಕ್ಕಳೇ. 3 × 3 × 3 × 5 ಸರಿಯಾದ ಉತ್ತರ. ಓಕೆ ಮಕ್ಕಳೇ, 10 ಪ್ರಶ್ನೆಗಳು ಇವತ್ತು DPP 1 ಅಪವರ್ತನ. ನೆಕ್ಸ್ಟ್ ನಾಳೆ DPP 2 ಅಪವರ್ತನ ಮತ್ತು ಅಪವರ್ತ್ಯಗಳು ಪಾಠದ DPP 2 ನಾಳೆ ದಿವಸ ನೋಡೋಣ. ಓಕೆ ಮಕ್ಕಳೇ, ಎಲ್ಲರೂ ಕೂಡ ಫಸ್ಟು ಈ ಟೆಸ್ಟನ್ನು ಬರೀರಿ. ಟೆಸ್ಟನ್ನು ಬರೆದ ಮೇಲೆ ಈ ಒಂದು ವಿಡಿಯೋ ನೋಡಿ, ಇದರಿಂದ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.